ಸಣ್ಣ ಸಮುದಾಯವನ್ನಾಗಿ ಇಲ್ಲಿ ಬಿಂಬಿಸಲಾಗ್ತಾ ಇದೆ ಅಂಥೇಳಿ ಜಾತಿ ಜನಗಣತಿಯ ವರದಿ ವಿರುದ್ಧ ನೊಳಂಬ ಲಿಂಗಾಯತ ಸಮುದಾಯದ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ BK ಚಂದ್ರಶೇಖರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಆಕ್ರೋಶವನ್ನು ಹೊರಹಾಕಿರೋದು. ನೊಳಂಬ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ದೊಡ್ಡ ಸಮುದಾಯವನ್ನು ಸಣ್ಣದಾಗಿ ತೋರಿಸಿದ್ದಾರೆ. ಯಾವುದೇ ಸಮುದಾಯ ನೆಚ್ಚಿ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ವಿರುದ್ಧ BK ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದ ವರದಿ ಇಲ್ಲಿ ನಮ್ಮ ನೊಳಂಬ ಲಿಂಗಾಯತ ಸಂಘವನ್ನು ಸಂಖ್ಯೆ 1,48,000 ಅಂತ ತೋರಿಸಿದ್ದಾರೆ. ನಮ್ಮ ನೊಳಂಬ ಲಿಂಗಾಯತ ಸಂಘದವರು ರಾಜ್ಯದಲ್ಲಿ ಸುಮಾರು 11 ಜಿಲ್ಲೆಗಳಲ್ಲಿ ವಾಸವಾಗಿದ್ದು ಮತ್ತು 1,500 ಹಳ್ಳಿಗಳಲ್ಲಿಯೂ ಸಹ ವಾಸವಾಗಿದ್ದಾರೆ. ನಮ್ಮ ಸಮುದಾಯದವರೆಲ್ಲರೂ ಸಹ ರೈತಾಪಿ ಜನಗಳು, ಬಡವರು, ಅವರಿಗೆಲ್ಲರಿಗೂ ಸಹ ಮಾರ್ಗದರ್ಶನ ನಾವು ನಮ್ಮ ಸಂಘದಿಂದ ನೀಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಗಣನೆ ತಗೋಬೇಕಾಯ್ತು, ಜನಸಂಖ್ಯೆ ಮಾಡಬೇಕಾಯ್ತು, ವರದಿ ಆಧಾರ ಮಾಡಬೇಕಾಯ್ತು. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಹಿಂದುಳಿದ ಆಯೋಗದವರು ಯಾರನ್ನೂ ಸಹ ಭೇಟಿ ಮಾಡಿಲ್ಲ. ಸುಮ್ಮನೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವರು ಸಂಖ್ಯೆಯನ್ನು ತಗೊಂಡಿದ್ದಾರೆ. ನಾವು ಒಂದು ಸಮೀಕ್ಷೆ ಮಾಡಿಸಿದ್ವಿ. ನಮ್ಮಲ್ಲಿ 45 ಜನ ಡೈರೆಕ್ಟರ್ಗಳಿದ್ದಾರೆ, ಉಪಸಮಿತಿಗಳಿದ್ದಾವೆ. ಅಷ್ಟು ಮೂಲಕ ಸಹ ನಾವು ನಾವು ಸಮೀಕ್ಷೆ ಪ್ರಕಾರ ಸುಮಾರು 20,63,000 ಜನ ನಮ್ಮ ಜನಸಂಖ್ಯೆ ಇದೆ ಅಂತ ನಮಗೆ ಸಮೀಕ್ಷೆ ಇದೆ. ಇದನ್ನು ನೋಡಿದರೆ ಎಲ್ಲೋ ನಮ್ಮ ಸಮುದಾಯಕ್ಕೆ ಭಾರಿ ಹೊಡೆತ ಬೀಳ್ತಾ ಐತೆ. ದೊಡ್ಡ ಸಮುದಾಯವನ್ನು ಸಣ್ಣ ಸಮುದಾಯವನ್ನಾಗಿ ಇಲ್ಲಿ ಬಿಂಬಿಸಲಾಗ್ತಾ ಇದೆ ಅಂಥೇಳಿ ಜಾತಿ ಜನಗಣತಿಯ ವರದಿ ವಿರುದ್ಧ ನೊಳಂಬ ಲಿಂಗಾಯತ ಸಮುದಾಯದ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ BK ಚಂದ್ರಶೇಖರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಆಕ್ರೋಶವನ್ನು ಹೊರಹಾಕಿರೋದು. ನೊಳಂಬ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ದೊಡ್ಡ ಸಮುದಾಯವನ್ನು ಸಣ್ಣದಾಗಿ ತೋರಿಸಿದ್ದಾರೆ. ಯಾವುದೇ ಸಮುದಾಯ ನೆಚ್ಚಿ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ವಿರುದ್ಧ BK ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದ ವರದಿ ಇಲ್ಲಿ ನಮ್ಮ ನೊಳಂಬ ಲಿಂಗಾಯತ ಸಂಘವನ್ನು ಸಂಖ್ಯೆ 1,48,000 ಅಂತ ತೋರಿಸಿದ್ದಾರೆ. ನಮ್ಮ ನೊಳಂಬ ಲಿಂಗಾಯತ ಸಂಘದವರು ರಾಜ್ಯದಲ್ಲಿ ಸುಮಾರು 11 ಜಿಲ್ಲೆಗಳಲ್ಲಿ ವಾಸವಾಗಿದ್ದು ಮತ್ತು 1,500 ಹಳ್ಳಿಗಳಲ್ಲಿಯೂ ಸಹ ವಾಸವಾಗಿದ್ದಾರೆ. ನಮ್ಮ ಸಮುದಾಯದವರೆಲ್ಲರೂ ಸಹ ರೈತಾಪಿ ಜನಗಳು, ಬಡವರು, ಅವರಿಗೆಲ್ಲರಿಗೂ ಸಹ ಮಾರ್ಗದರ್ಶನ ನಾವು ನಮ್ಮ ಸಂಘದಿಂದ ನೀಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಗಣನೆ ತಗೋಬೇಕಾಯ್ತು, ಜನಸಂಖ್ಯೆ ಮಾಡಬೇಕಾಯ್ತು, ವರದಿ ಆಧಾರ ಮಾಡಬೇಕಾಯ್ತು. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಹಿಂದುಳಿದ ಆಯೋಗದವರು ಯಾರನ್ನೂ ಸಹ ಭೇಟಿ ಮಾಡಿಲ್ಲ. ಸುಮ್ಮನೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವರು ಸಂಖ್ಯೆಯನ್ನು ತಗೊಂಡಿದ್ದಾರೆ. ನಾವು ಒಂದು ಸಮೀಕ್ಷೆ ಮಾಡಿಸಿದ್ವಿ. ನಮ್ಮಲ್ಲಿ 45 ಜನ ಡೈರೆಕ್ಟರ್ಗಳಿದ್ದಾರೆ, ಉಪಸಮಿತಿಗಳಿದ್ದಾವೆ. ಅಷ್ಟು ಮೂಲಕ ಸಹ ನಾವು ನಾವು ಸಮೀಕ್ಷೆ ಪ್ರಕಾರ ಸುಮಾರು 20,63,000 ಜನ ನಮ್ಮ ಜನಸಂಖ್ಯೆ ಇದೆ ಅಂತ ನಮಗೆ ಸಮೀಕ್ಷೆ ಇದೆ. ಇದನ್ನು ನೋಡಿದರೆ ಎಲ್ಲೋ ನಮ್ಮ ಸಮುದಾಯಕ್ಕೆ ಭಾರಿ ಹೊಡೆತ ಬೀಳ್ತಾ ಐತೆ. ದೊಡ್ಡ ಸಮುದಾಯವನ್ನು ಸಣ್ಣ ಸಮುದಾಯವನ್ನಾಗಿ ಇಲ್ಲಿ ಬಿಂಬಿಸಲಾಗ್ತಾ ಇದೆ ಅಂಥೇಳಿ ಜಾತಿ ಜನಗಣತಿಯ ವರದಿ ವಿರುದ್ಧ ನೊಳಂಬ ಲಿಂಗಾಯತ ಸಮುದಾಯದ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ BK ಚಂದ್ರಶೇಖರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಆಕ್ರೋಶವನ್ನು ಹೊರಹಾಕಿರೋದು. ನೊಳಂಬ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ದೊಡ್ಡ ಸಮುದಾಯವನ್ನು ಸಣ್ಣದಾಗಿ ತೋರಿಸಿದ್ದಾರೆ. ಯಾವುದೇ ಸಮುದಾಯ ನೆಚ್ಚಿ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ವಿರುದ್ಧ BK ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದ ವರದಿ ಇಲ್ಲಿ
ನಮ್ಮ ನೊಳಂಬ ಲಿಂಗಾಯತ ಸಂಘವನ್ನು ಸಂಖ್ಯೆ 1,48,000 ಅಂತ ತೋರಿಸಿದ್ದಾರೆ. ನಮ್ಮ ನೊಳಂಬ ಲಿಂಗಾಯತ ಸಂಘದವರು ರಾಜ್ಯದಲ್ಲಿ ಸುಮಾರು 11 ಜಿಲ್ಲೆಗಳಲ್ಲಿ ವಾಸವಾಗಿದ್ದು ಮತ್ತು 1,500 ಹಳ್ಳಿಗಳಲ್ಲಿಯೂ ಸಹ ವಾಸವಾಗಿದ್ದಾರೆ. ನಮ್ಮ ಸಮುದಾಯದವರೆಲ್ಲರೂ ಸಹ ರೈತಾಪಿ ಜನಗಳು, ಬಡವರು, ಅವರಿಗೆಲ್ಲರಿಗೂ ಸಹ ಮಾರ್ಗದರ್ಶನ ನಾವು ನಮ್ಮ ಸಂಘದಿಂದ ನೀಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಗಣನೆ ತಗೋಬೇಕಾಯ್ತು, ಜನಸಂಖ್ಯೆ ಮಾಡಬೇಕಾಯ್ತು, ಇದು ವರದಿ ಆಧಾರ ಮಾಡಬೇಕಾಯ್ತು. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಹಿಂದುಳಿದ ಆಯೋಗದವರು ಯಾರನ್ನೂ ಸಹ ಭೇಟಿ ಮಾಡಿಲ್ಲ. ಸುಮ್ಮನೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವರು ಸಂಖ್ಯೆಯನ್ನು ತಗೊಂಡಿದ್ದಾರೆ. ನಾವು ಒಂದು ಸಮೀಕ್ಷೆ ಮಾಡಿಸಿದ್ವಿ. ನಮ್ಮಲ್ಲಿ 45 ಜನ ಡೈರೆಕ್ಟ್ರುಗಳಿದ್ದಾರೆ, ಉಪಸಮಿತಿಗಳಿದ್ದಾವೆ. ಅಷ್ಟು ಮೂಲಕ ಸಹ ನಾವು ನಾವು ಸಮೀಕ್ಷೆ ಪ್ರಕಾರ ಸುಮಾರು 20,63,000 ಜನ ನಮ್ಮ ಜನಸಂಖ್ಯೆ ಇದೆ ಅಂತ ನಮಗೆ ಸಮೀಕ್ಷೆ ಇದೆ. ಇದನ್ನು ನೋಡಿದರೆ ಎಲ್ಲೋ ನಮ್ಮ ಸಮುದಾಯಕ್ಕೆ ಭಾರಿ ಹೊಡೆತ ಬೀಳ್ತಾ ಐತೆ. ದೊಡ್ಡ ಸಮುದಾಯವನ್ನ ಸಣ್ಣ ಸಮುದಾಯವನ್ನಾಗಿ ಇಲ್ಲಿ ಬಿಂಬಿಸಲಾಗ್ತಾ ಇದೆ ಅಂಥೇಳಿ ಜಾತಿ ಜನಗಣತಿಯ ವರದಿ ವಿರುದ್ಧ ನೊಳಂಬ ಲಿಂಗಾಯತ ಸಮುದಾಯದ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ BK ಚಂದ್ರಶೇಖರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಆಕ್ರೋಶವನ್ನು ಹೊರಹಾಕಿರೋದು. ನೊಳಂಬ ಸಮುದಾಯದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ದೊಡ್ಡ ಸಮುದಾಯವನ್ನು ಸಣ್ಣದಾಗಿ ತೋರಿಸಿದ್ದಾರೆ. ಯಾವುದೇ ಸಮುದಾಯ ನೆಚ್ಚಿ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ವಿರುದ್ಧ BK ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದ ವರದಿ ಇಲ್ಲಿ ನಮ್ಮ ನೊಳಂಬ ಲಿಂಗಾಯತ ಸಂಘವನ್ನು ಸಂಖ್ಯೆ 1,48,000 ಅಂತ ತೋರಿಸಿದ್ದಾರೆ. ನಮ್ಮ ನೊಳಂಬ ಲಿಂಗಾಯತ ಸಂಘದವರು ರಾಜ್ಯದಲ್ಲಿ ಸುಮಾರು 11 ಜಿಲ್ಲೆಗಳಲ್ಲಿ ವಾಸವಾಗಿದ್ದು ಮತ್ತು 1,500 ಹಳ್ಳಿಗಳಲ್ಲಿಯೂ ಸಹ ವಾಸವಾಗಿದ್ದಾರೆ. ನಮ್ಮ ಸಮುದಾಯದವರೆಲ್ಲರೂ ಸಹ ರೈತಾಪಿ ಜನಗಳು, ಬಡವರು, ಅವರಿಗೆಲ್ಲರಿಗೂ ಸಹ ಮಾರ್ಗದರ್ಶನ ನಾವು ನಮ್ಮ ಸಂಘದಿಂದ ನೀಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಗಣನೆ ತಗೋಬೇಕಾಯ್ತು, ಜನಸಂಖ್ಯೆ ಮಾಡಬೇಕಾಯ್ತು, ಇದು ವರದಿ ಆಧಾರ ಮಾಡಬೇಕಾಯ್ತು. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಹಿಂದುಳಿದ ಆಯೋಗದವರು ಯಾರನ್ನೂ ಸಹ ಭೇಟಿ ಮಾಡಿಲ್ಲ. ಸುಮ್ಮನೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವರು ಸಂಖ್ಯೆಯನ್ನು ತಗೊಂಡಿದ್ದಾರೆ. ನಾವು ಒಂದು ಸಮೀಕ್ಷೆ ಮಾಡಿಸಿದ್ವಿ. ನಮ್ಮಲ್ಲಿ 45 ಜನ ಡೈರೆಕ್ಟ್ರುಗಳಿದ್ದಾರೆ, ಉಪಸಮಿತಿಗಳಿದ್ದಾವೆ. ಅಷ್ಟು ಮೂಲಕ ಸಹ ನಾವು ನಾವು ಸಮೀಕ್ಷೆ ಪ್ರಕಾರ ಸುಮಾರು 20,63,000 ಜನ ನಮ್ಮ ಜನಸಂಖ್ಯೆ ಇದೆ ಅಂತ ನಮಗೆ ಸಮೀಕ್ಷೆ ಇದೆ. ಇದನ್ನು ನೋಡಿದರೆ